ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಯೇಸು ಎಂಬ ಮಧುರವಾದ ನಾಮ. ಹೌದು ಪ್ರಿಯರೇ, ಯೇಸು ನಾಮ ಮಧುರ. ಅನೇಕ ಜನರು ಯೇಸುವನ್ನು ತಿಳ್ಕೊಂಡಿದ್ದಾರೆ, ಆದರೆ ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು, ಶಕ್ತಿಯನ್ನು, ಕಾರ್ಯಗಳನ್ನು ತಿಳಿಯದೆ ಜೀವನ ಮಾಡ್ತಿದ್ದಾರೆ. ಇಂದು ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು, ಶಕ್ತಿಯನ್ನು ನೀವು ತಿಳ್ಕೊಂಡಾಗ ಈ ಲೋಕದಲ್ಲಿ ಧೈರ್ಯವಾಗಿ ನೀವು ಜೀವನ ಮಾಡ್ತೀರಿ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9-11 ವಚನದಲ್ಲಿ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆಯಿಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು, ಶಕ್ತಿಯನ್ನು ನೀವು ತಿಳ್ಕೊಳ್ಬೇಕು. ಯೇಸು ಅನೇಕ ಜನರಿಗೆ ಗೊತ್ತು, ಆದರೆ ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು ನೀವು ತಿಳ್ಕೊಂಡಾಗ ಧೈರ್ಯದಿಂದ ಜೀವನ ಮಾಡ್ತೀರ. ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರ ಹೊಂದಿದ ನಾಮ ಯೇಸು ನಾಮ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸು ನಾಮ. ಸಕಲವನ್ನ ಉಂಟು ಮಾಡಿದ ದೇವರು ಯೇಸು ಕ್ರಿಸ್ತನು. ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಸರ್ವಶಕ್ತನಾದ ದೇವರು, ಮಹೋನ್ನತ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೇಲೆ ನೀವು ನಂಬಿಕೆ ಇಡಬೇಕು, ಹೃದಯದಿಂದ ನಂಬಬೇಕು. ಯೇಸು ನನಗೆಲ್ಲವೂ ಆಗಿದ್ದಾನೆ. ಯೇಸು ನನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು, ರಕ್ತವನ್ನು ಸುರಿಸಿ, ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು, ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂಥ ದೇವರು, ಮರಣವನ್ನು ಜಯಿಸಿದಂಥ ದೇವರು, ಪಾಪ ಶಾಪದ ಬಲಗಳನ್ನು ಮುರಿದಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸುವನ್ನು ನಾನು ನಂಬಿದ ಮೇಲೆ ಯಾವ ಪಾಪವಾಗಲಿ ಶಾಪವಾಗಲಿ ನನ್ನ ಮೇಲೆ ದೊರೆತನ ಮಾಡಲು ಸಾಧ್ಯವಿಲ್ಲ. ಯಾವ ಶೋಧನೆಗಳು, ಹೋರಾಟಗಳು ನನ್ನನ್ನು ಜಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ನಂಬಬೇಕು. ನೀವು ಹೃದಯದಿಂದ ನಂಬುವಾಗ ದೇವರು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡ್ತಾರೆ. ಯೇಸುವಿನ ಪರಿಶುದ್ಧ ರಕ್ತ ಸಕಲ ಪಾಪನ ನಿವಾರಣೆ ಮಾಡಿ, ಶುದ್ಧಿ ಮಾಡಿ ನಿಮ್ಮ ನೀತಿವಂತರನ್ನಾಗಿ ಮಾಡ್ತದೆ. ನೀವು ನೀತಿವಂತರಾದ ಮೇಲೆ ನೀತಿವಂತರ ಪ್ರಾರ್ಥನೆ ಬಹು ಬೆಲೆ ಉಳ್ಳದ್ದು. ನೋಡ್ರಿ, ಯೇಸುವನ್ನು ನಂಬುವಾಗ, ಆತನೇ ನನ್ನ ದೇವರನ್ನು ರಕ್ಷಕನೆಂಬುದಾಗಿ ಹೃದಯದಿಂದ ನಂಬಿ ಅರಿಕೆ ಮಾಡುವಾಗ ನೀವು ನೀತಿವಂತರಾಗ್ಬಿಟ್ರಿ. ನಿಮ್ಮ ಪ್ರಾರ್ಥನೆಯನ್ನು ಯಾವಾಗಲೂ ದೇವರಿಗೆ ಕೇಳ್ತಾರೆ, ನಿಮಗೆ ಸದುತ್ತರ ಬರ್ತದೆ. ವಾಕ್ಯದಲ್ಲಿ ನೋಡ್ತೇವೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ನೀವು ದೇವರ ಮೇಲೆ ನಂಬಿಕೆ ಇಡುವಾಗ ಯೇಸು ನಾಮವನ್ನು ಹೇಳಿಕೊಳ್ಳುವವರು ಆಶಾಭಂಗ ಪಡಲು, ಅವಮಾನ ಹೊಂದಲು ದೇವರು ಬಿಡುವುದೇ ಇಲ್ಲ. ನಿಮ್ಮ ಸಮಸ್ಯೆಗಳು, ಹೋರಾಟಗಳು ಎಷ್ಟಿದ್ದರೂ ಅದರ ಮೇಲೆ ದೇವರು ನಿಮಗೆ ಜಯವನ್ನು ಕೊಡುತ್ತಾರೆ. ಯೇಸು ನಾಮ ಮಧುರವಾದ ನಾಮ, ಮಹಿಮೆಯುಳ್ಳ ನಾಮ, ಶಕ್ತಿಯುಳ್ಳ ನಾಮ, ಅಧಿಕಾರ ಹೊಂದಿದ ನಾಮ. ಆ ನಾಮವನ್ನು ಹೇಳುವಾಗ ದೇವರ ಶಕ್ತಿ ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಆ ಯೇಸು ನಾಮದಲ್ಲಿರುವಂಥ ಮಹಿಮೆ ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಆ ನಾಮವನ್ನು ಹೇಳಿಕೊಳ್ಳುವರು ಧನ್ಯರು, ಭಾಗ್ಯವಂತರು. ಅವರು ಈ ಲೋಕದಲ್ಲಿ ಜಯದ ಮೇಲೆ ಜಯವನ್ನು ಹೊಂದಿಕೊಳ್ತಾರೆ, ಆಶೀರ್ವಾದಗಳನ್ನು ಹೊಂದುತ್ತಾರೆ, ಅಭಿವೃದ್ಧಿಯನ್ನು ಹೊಂದುತ್ತಾರೆ. ನಾನು ಯೇಸುವನ್ನು ನಂಬಿದ ಮೇಲೆ
ನಾನು ಆಶಾಭಂಗ ಪಡುವುದಿಲ್ಲ, ಅವಮಾನ ಹೊಂದಲು ದೇವರು ಬಿಡುವುದಿಲ್ಲ. ಈ ಲೋಕದ ಜೀವಿತವೆಲ್ಲ ನನ್ನನ್ನು ನಡೆಸುವ ನಾಮ ಯೇಸು ನಾಮ. ಯೇಸು ನಾಮ ನನಗೆ ಹಿಂಬಲವಾಗಿ ಮುಂಬಲವಾಗಿದೆ. ಯೇಸುವೇ ನನ್ನ ಬಲ ಎಂಬುದಾಗಿ ನೀವು ನಂಬಿ ಜೀವನ ಮಾಡುವಾಗ ದೇವರಾತ್ಮನು ಈ ಲೋಕದಲ್ಲಿ ನಿಮ್ಮನ್ನ ಮುನ್ನಡೆಸುತ್ತಾನೆ. ನೀವು ಯೇಸು ನಾಮನ ನಂಬಿದ್ದೀರಲ್ಲ, ನೀವು ಆಶಾಭಂಗ ಪಡುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಏನು ಹೋರಾಟಗಳು ಬಂದರೂ ಯೇಸು ಕ್ರಿಸ್ತ ನಿಮಗೆ ಜಯವನ್ನು ಕೊಡುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ನಾಮದಲ್ಲಿ ಮಾತ್ರ ರಕ್ಷಣೆ. ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ನಾಮನ್ನ ಹೇಳಿಕೊಂಡ ಮೇಲೆ ಪರಿಪೂರ್ಣವಾಗಿ ದೇವರು ನಿಮಗೆ ರಕ್ಷಣೆಯನ್ನು ಅನುಗ್ರಹಿಸಿಕೊಡ್ತಾನೆ. ಯೇಸು ನಾಮದಲ್ಲಿ ಪಾಪದಿಂದ, ಶಾಪದಿಂದ, ರೋಗದಿಂದ, ಬಂಧನದಿಂದ ಬಿಡುಗಡೆ ಉಂಟು. ಪರಲೋಕದಲ್ಲಿ, ಭೂಲೋಕದಲ್ಲಿ ಅಧಿಕಾರ ಹೊಂದಿದ ನಾಮ ಯೇಸು ನಾಮ. ಆ ನಾಮವನ್ನ ನಿಮ್ಮ ಬಾಯಲ್ಲಿ ಹೇಳುವಾಗ, ಆ ಮಧುರವಾದ ನಾಮವನ್ನ, ಯೇಸು ನಾಮವನ್ನ ನಿಮ್ಮ ಬಾಯಲ್ಲಿ ಹೇಳುವಾಗ ಸೈತಾನ ಬಲಗಳು ಮುರಿಯಲ್ಪಡ್ತದೆ. ಯಾಕಂದ್ರೆ ಪರಲೋಕದಲ್ಲಿ, ಭೂಲೋಕದಲ್ಲಿ ಅಧಿಕಾರ ಹೊಂದಿದ ನಾಮ ಯೇಸು ನಾಮ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸು ನಾಮ. ಮೊದಲು ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು, ಶಕ್ತಿಯನ್ನು ನೀವು ತಿಳ್ಕೊಂಡಾಗ ಈ ಲೋಕದಲ್ಲಿ ನೀವು ಧೈರ್ಯದಿಂದ ಜೀವನ ಮಾಡ್ತೀರಾ. ಈ ಲೋಕದಲ್ಲಿ ನೀವು ಧೈರ್ಯದಿಂದ ಜೀವನ ಮಾಡಲು, ಶೋಧನೆಗಳ ಮೇಲೆ ನೀವು ಜಯವನ್ನು ಪಡೆಕೊಳ್ಳಲು ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು, ಶಕ್ತಿಯನ್ನು ಮೊದಲು ನೀವು ತಿಳ್ಕೊಳ್ಬೇಕು. ತಿಳ್ಕೊಂಡವನು ಎಲ್ಲವನ್ನ ಪಡ್ಕೊಳ್ತಾನೆ. ನೋಡ್ರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ, ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ಬಿಡಿಸಿ ಕಾಯುವ ದೇವರು ಯೇಸು ಕ್ರಿಸ್ತನಾಗಿದ್ದ. ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ, ಕಣ್ಣೀರಿಂದ, ಬಾಧೆಯಿಂದ, ಬಡತನದಿಂದ, ಸಾಲದಿಂದ, ಸಮಸ್ಯೆಗಳಿಂದ ಬಿಡಿಸಿ ನಿಮ್ಮನ್ನ ಕಾಯುವ ದೇವರು ಯೇಸು ಕ್ರಿಸ್ತನು. ಯೇಸು ಎಂಬ ಹೆಸರಿನಲ್ಲಿ ಮಹೋನ್ನತ ದೇವರು ಧರೆಗೆ ಇಳಿದು ಬಂದನು. ಆತನಿಗೆ ಯೇಸು ಎಂದು ಹೆಸರಿಟ್ಟರು. ಆ ಹೆಸರಿನ ಅರ್ಥ ಬಿಡಿಸುವವನು, ಕಾಯುವವನು. ಪಾಪದಿಂದ ಬಿಡಿಸಲು, ಶಾಪದಿಂದ ಬಿಡಿಸಲು, ಸೈತಾನ ಬಂಧನದಿಂದ ಬಿಡಿಸಲು ಯೇಸು ಎಂಬ ನಾಮವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಮಹೋನ್ನತ ದೇವರು, ಸರ್ವಶಕ್ತನಾದ ದೇವರು ಧರೆಗೆ ಬಂದನು. ಹಾಗಾದ್ರೆ ಈ ನಾಮವನ್ನ ನಿಮ್ಮ ಬಾಯಲ್ಲಿ ಹೇಳುವಾಗ ಈ ಲೋಕದಲ್ಲಿರುವಂಥ ಎಲ್ಲ ಸೈತಾನ್ನ ಬಲಗಳು ಮುರಿಯಲ್ಪಡ್ತದೆ. ಸೈತಾನನು ಈ ನಾಮವನ್ನ ಕೇಳಿದ ಕೂಡಲೇ ನಡುಗುತ್ತಾನೆ. ಯೇಸು ನಾಮ ಮಹಿಮೆಯುಳ್ಳ ನಾಮ, ಬಲವುಳ್ಳ ನಾಮ, ಶಕ್ತಿಯುಳ್ಳ ನಾಮ, ಮಧುರವಾದ ನಾಮ, ರಮ್ಯವಾದ ನಾಮ. ಈ ನಾಮವನ್ನು ನೀವು ಹೇಳ್ತಾ ಇರಬೇಕು. ಈ ನಾಮವನ್ನು ಸ್ತುತಿಸಬೇಕು. ಈ ನಾಮದಲ್ಲಿ ನಂಬಿಕೆ ಇಡಬೇಕು. ಈ ನಾಮನ್ನ ಹೇಳಿಕೊಂಡವರು ಈ ಲೋಕದಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯೇಸು ನಿಮಗೇನೇ ಸಮಸ್ಯೆಗಳು ಬಂದರೂ ಬಿಡಿಸ್ತಾನೆ, ಕಾಯ್ತಾನೆ. ಅಂದರೆ ಯೇಸು ಕ್ರಿಸ್ತ ನಿಮ್ಮ ಜೊತೆಯಲ್ಲಿದ್ದಾನೆ. ಯೇಸು ಕ್ರಿಸ್ತನು ಕಾಯುವ ದೇವರು. ಹಾಗಾದರೆ ನೀವು ಯೇಸು ನಾಮನ ಹೇಳುವವರು ಸಂತೋಷವಾಗಿರ್ರಿ, ಧೈರ್ಯವಾಗಿರ್ರಿ. ಯೇಸು ನಿಮಗೆಲ್ಲವಾಗಿದ್ದಾನೆ.
ಯೇಸು ನಾಮನ ಹೇಳುವಾಗ ಯೇಸು ನಾಮದಲ್ಲಿರುವಂಥ ಮಹಿಮೆ ನಿಮ್ಮ ಮನೆಯಲ್ಲಿ ಇರ್ತದೆ. ನೋಡ್ರಿ ಪ್ರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನದಲ್ಲಿ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಜಯ ಎಲ್ಲಿದೆ? ಯೇಸು ಕ್ರಿಸ್ತನ ನಾಮದಲ್ಲಿ ಜಯ ಇದೆ. ಯೇಸು ನಾಮದಲ್ಲಿ ಬಿಡುಗಡೆ ಇದೆ. ಯೇಸು ನಾಮದಲ್ಲಿ ಆಶೀರ್ವಾದ ಇದೆ. ಹಾಗಾದರೆ ಯೇಸು ನಾಮದಲ್ಲಿ ಎಲ್ಲ ವಿಧವಾದ ಆಶೀರ್ವಾದಗಳು ಅಡಕವಾಗಿದೆ. ಆ ಯೇಸುವನ್ನ ನಂಬುವವರಿಗೆ ಎಲ್ಲ ಆಶೀರ್ವಾದಗಳು ಉಂಟು. ಈ ಲೋಕದ ಜೀವಿತವೆಲ್ಲ ನಿಮ್ಮ ನಡೆಸುವ ನಾಮ ಯೇಸು ನಾಮ. ಅಂತ್ಯದಲ್ಲಿ ನಿತ್ಯ ಜೀವ ಕೊಡುವ ನಾಮ ಯೇಸು ನಾಮ. ಯೇಸು ನಾಮ ಮಧುರವಾದ ನಾಮ. ಹೇಳ್ರಿ, ಯೇಸು ನಾಮ ಮಧುರ. ಯೇಸು ನಾಮ ಇಂಪಾದ ನಾಮ. ಯೇಸು ನಾಮದಲ್ಲಿ ಜಯ ಇದೆ. ಯೇಸು ನಾಮದಲ್ಲಿ ಬಿಡುಗಡೆ ಇದೆ. ಯೇಸು ನಾಮದಲ್ಲಿ ಶಕ್ತಿ ಇದೆ. ಯೇಸು ನಾಮದಲ್ಲಿ ಮಹಿಮೆ ಇದೆ. ಈ ನಾಮನ್ನ ಹೇಳುವಾಗ ವೈರಿಯ ಬಲಗಳು ಮುರಿಯಲ್ಪಡ್ತದೆ. ನಿಮಗೆ ವಿರುದ್ಧವಾಗಿ ನಿಲ್ಲುವಂತ ಎಲ್ಲ ಸೈತಾನ ಬಲಗಳು ಮುರಿಯಲ್ಪಡ್ತದೆ. ಇದನ್ನ ಮೊದಲು ನೀವು ತಿಳ್ಕೊಳ್ಬೇಕು. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾನೆ. ಹಾಗಾದ್ರೆ ಯೇಸು ನಾಮನ ಹೇಳಿಕೊಳ್ಳುವವರೆಲ್ಲರೂ ಜಯ ಹೊಂದಿದ ದೇವರ ಮಕ್ಕಳಾಗಿದ್ದಾರೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ, ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾರ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕು? ಯೇಸು ನಾಮನ್ನ ಹೇಳಿ ಪ್ರಾರ್ಥನೆ ಮಾಡಬೇಕು. ಯೇಸು ನಾಮನ್ನ ಹೇಳಿ ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವ ತಂದೆಯಾದ ದೇವರು ಯೇಸು ನಾಮದಲ್ಲಿ ಮಾಡಿದ ಪ್ರಾರ್ಥನೆಯನ್ನ ಕೇಳಿ ನಿಮಗೆ ಆಶೀರ್ವಾದಗಳನ್ನು ಕೊಡುತ್ತಾರೆ. ನೀವು ಪ್ರಾರ್ಥನೆ ಮುಗಿಸುವಾಗ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವುಳ್ಳ ತಂದೆ ಎಂಬುದಾಗಿ ಹೇಳ್ಬೇಕು. ಯೇಸು ನಾಮದಲ್ಲಿ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. ನೀವು ಯೇಸು ನಾಮನ ಹೇಳಿ ಪ್ರಾರ್ಥನೆ ಮಾಡಿದ್ದೀರಲ್ಲ, ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಪ್ರಾರ್ಥನೆಗೆ ಉತ್ತರ ಬರ್ತದೆ. ಯೇಸು ನಾಮ ಮಹಿಮೆಯುಳ್ಳ ನಾಮ. ನೀವು ಯೇಸುವೇ 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 ಎಂಬುದಾಗಿ ಹೇಳುವಾಗ ಯೇಸು ನಾಮದಲ್ಲಿರುವಂಥ ಮಹಿಮೆ ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಯೇಸು ನಾಮದಲ್ಲಿರುವಂಥ ಶಕ್ತಿ ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸು ನಾಮ. ಮಹಿಮೆ ಉಳ್ಳ ನಾಮ ಯೇಸು ನಾಮ. ಯೇಸು ನಾಮನ್ನ ಹೇಳಿಕೊಳ್ಳುವವರನ್ನ ಯೇಸು ಕ್ರಿಸ್ತನು ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ. ಯೇಸುವೇ ಎಂಬುದಾಗಿ ನೀವು ಕರೆಯುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಅನೇಕ ಜನರು ಕರೆದರು, ಯೇಸುವೇ ಗುರುವೇ ಎಂಬುದಾಗಿ ಕರೆಯುವಾಗ ಅವರ ಪ್ರಾರ್ಥನೆಯನ್ನು ಕೇಳಿದರು, ಅವ್ರನ್ನ ಗುಣಪಡಿಸಿದರು, ಅವ್ರಿಗೆ ಅದ್ಭುತ ಮಾಡಿದರು. ನೀವು ಯೇಸುವೇ ಎಂಬುದಾಗಿ ಕೂಗುವಾಗ ನಿಮಗೆ ಬಿಡುಗಡೆ ಉಂಟು, ಅದ್ಭುತ ಉಂಟು, ಆಶೀರ್ವಾದ ಉಂಟು. ನಿಮ್ಮ ಕುಟುಂಬ ಕಟ್ಟಲ್ಪಡ್ತದೆ, ನಿಮ್ಮ ಜೀವಿತ ಆಶೀರ್ವದಿಸಲ್ಪಡ್ತದೆ, ನೀವು ಸಮಸ್ಯೆಗಳಿಂದ ಬಿಡುಗಡೆ ಹೊಂದ್ತೀರಾ. ಯೇಸು ನಾಮನ್ನ ಹೇಳಿಕೊಳ್ಳುವರು ಆಶಾ ಭಂಗ ಪಡುವುದಿಲ್ಲ, ಅವಮಾನ ಹೊಂದಲು ದೇವರು ಬಿಡುವುದೇ ಇಲ್ಲ. ಹಾಗಾದ್ರೆ ಯೇಸು ನಾಮನ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸು ನಾಮ. ಯೇಸು ನಾಮ ಮಧುರವಾದ ನಾಮ. ಯೇಸು ನಾಮನ ಹೇಳುವವರು ಭಾಗ್ಯವಂತರು. ಯೇಸು ನಾಮನ ಹೇಳುವವರು ಧನ್ಯರಾಗಿದ್ದಾರೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25-26 ವಚನದಲ್ಲಿ ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನ ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ.
ಇದನ್ನು ನಂಬುತ್ತೀಯಾ ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಪುನರುತ್ಥಾನವು ಜೀವವೂ ಆಗಿದ್ದಾನೆ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದಂಥ ದೇವರು, ಜೀವವುಳ್ಳ ದೇವರು. ಆ ದೇವರು ಹೇಳ್ತಾ ಇದ್ದಾರೆ, ನನ್ನ ನಂಬುವನು ಸತ್ತರೂ ಬದುಕುತ್ತಾನೆ. ಈ ಲೋಕದಲ್ಲಿ ಸತ್ತರೂ ಕ್ರಿಸ್ತನೊಂದಿಗೆ ಆತನು ಬದುಕುತ್ತಾನೆ. ಮತ್ತು ಬದುಕುತ್ತಾನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಯುಗಾಂತರಗಳಲ್ಲಿ ಕ್ರಿಸ್ತನೊಂದಿಗೆ ಜೀವಿಸುವಂಥ ಸೌಭಾಗ್ಯ ಯಾರಿಗೆ ಅಂದರೆ ಯೇಸು ಕ್ರಿಸ್ತನನ್ನು ನಂಬಿದ ಮಕ್ಕಳಿಗೆ. ಹಾಗಾದರೆ ಪ್ರಿಯರೇ, ಈ ವಾಕ್ಯವನ್ನು ನೀವು ನಂಬುವಾಗ ದೇವರ ಮಹಿಮೆಯನ್ನು ನೀವು ನೋಡ್ತೀರ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ದೇವರ ಮಹಿಮೆ ಪ್ರಕಟವಾಗ್ತದೆ, ದೇವರ ಶಕ್ತಿ ಪ್ರಕಟವಾಗ್ತದೆ, ದೇವರ ಅದ್ಭುತಗಳನ್ನು ನೋಡ್ತೀರ, ದೇವರ ಆಶೀರ್ವಾದಗಳನ್ನು ನೋಡ್ತೀರ. ದೇವರು ನಿಮ್ಮನ್ನು ಉನ್ನತಿಗೆ ತರ್ತಾರೆ. ಆತ್ಮಿಕ ವಿಷಯದಲ್ಲಿ, ಲೌಕಿಕ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡ್ತಾರೆ. ಹಾಗಾದರೆ ಈ ಯೇಸು ನಾಮನ ನೀವು ಹೇಳಿಕೊಳ್ಳುವಾಗ ನಿಮಗೆ ಬಿಡುಗಡೆ, ಆಶೀರ್ವಾದ. ಯೇಸು ನಾಮನ ಹೇಳುವವರು ಭಾಗ್ಯವಂತರು, ಧನ್ಯರು ಆಗಿದ್ದಾರೆ. ನೋಡ್ರಿ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಗಮನಿಸಿರಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ನೀಗಿಸ್ತಾರೆ. ಹಾಗಾದರೆ ಎಲ್ಲ ಕೊರತೆ ಯೇಸು ನಾಮದಲ್ಲಿ ನೀಗಲ್ಪಡ್ತದೆ. ಎಲ್ಲ ಸಮಸ್ಯೆಗಳಿಂದ ಯೇಸು ನಾಮದಲ್ಲಿ ನೀವು ಹೊರ ಬರ್ತೀರ. ಎಲ್ಲ ತಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ತದೆ. ಎಲ್ಲ ಆಶೀರ್ವಾದ ದೊರಕುವುದು ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ನಾಮ ಮಧುರವಾದ ನಾಮ, ಯೇಸು ನಾಮ ಬಲವುಳ್ಳ ನಾಮ, ಯೇಸು ನಾಮ ಇಂಪಾದ ನಾಮ, ಯೇಸು ನಾಮ ಶಕ್ತಿಯುಳ್ಳ ನಾಮ. ನೀವು ಇದನ್ನು ಹೇಳಬೇಕು. ಯೇಸು ನಾಮ ಮಧುರವಾದ ನಾಮ, ಯೇಸು ನಾಮ ಬಲವುಳ್ಳ ನಾಮ, ಶಕ್ತಿಯುಳ್ಳ ನಾಮ ಎಂಬುದಾಗಿ ಹೇಳುವಾಗ ಯೇಸು ನಾಮದಲ್ಲಿರುವಂಥ ಶಕ್ತಿ, ಯೇಸು ನಾಮದಲ್ಲಿರುವಂಥ ಬಲ ನಿಮ್ಮ ಮೇಲೆ, ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಎಲ್ಲ ಸಮಸ್ಯೆಗಳಿಂದ ಹೊರ ಬರ್ತೀರ. ಹಾಗಾದ್ರೆ ನೀವೇನು ಮಾಡಬೇಕು? ಯೇಸು ನಾಮನ ಹೇಳಿ ಸ್ತುತಿಸಬೇಕು. ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು ನೀವು ತಿಳ್ಕೊಳ್ಬೇಕು. ಯೇಸುವಿನೊಂದಿಗೆ ಜೀವಿಸಿರಿ. ದೇವರ ಚಿತ್ತಕ್ಕೆ ವಿರುದ್ಧವಾದ ಪಾಪಗಳನ್ನು ನಿಮ್ಮಿಂದ ತೆಗೆದು ಬಿಡ್ರಿ. ಯೇಸು ಕ್ರಿಸ್ತನ ಸ್ವಭಾವವನ್ನು ಹೊಂದಿಕೊಂಡು, ಯೇಸು ಕ್ರಿಸ್ತನ ವಾಕ್ಯದಂತೆ ನೀವು ನಡೆದು ಆ ಯೇಸು ನಾಮದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮೆಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಟ್ಟು ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಕಾಯುವ ನಾಮ ಯೇಸು ನಾಮವಾಗಿದೆ. ಬನ್ನಿ ಪ್ರಿಯರೇ, ಆ ನಾಮದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ನಾಮದ ಕುರಿತು, ಯೇಸು ನಾಮದಲ್ಲಿರುವಂಥ ಮಹಿಮೆಯನ್ನು, ಶಕ್ತಿಯನ್ನು ಕುರಿತು, ಆ ಮಧುರವಾದ ನಾಮವನ್ನು ಕುರಿತು, ತಂದೆಯಾದ ದೇವರೇ ನೀವು ಕೊಟ್ಟಂಥ ಇಂಪಾದ ನಾಮವನ್ನು ಕುರಿತು ಇಂದು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಯೇಸುವೇ ನಾನು ನಿನ್ನ ನಂಬುತ್ತೇನೆ, ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೇನೆ, ಯೇಸಪ್ಪ ನಿನ್ನ ನಾಮದಲ್ಲಿರುವಂಥ ಶಕ್ತಿ, ಆ ಬಲ, ಮಹಿಮೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನಾನಿರುವಂಥ ಸ್ಥಳದಲ್ಲಿ ಇಳಿದು ಬರಲಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರೋ ಆ ಸ್ಥಳದಲ್ಲಿ ಯೇಸು ರಕ್ತದ ಬಲ, ಯೇಸುವಿನ ಪುನರುತ್ಥಾನ ಬಲ, ಯೇಸುವಿನ ವಾಕ್ಯದ ಬಲ, ಪರಿಶುದ್ಧಾತ್ಮರ ಅಗ್ನಿ ಅಭಿಷೇಕ ಬಲ ಆ ಸ್ಥಳದಲ್ಲಿ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ಯೇಸು ನಾಮದಲ್ಲಿರುವಂಥ ಮಹಿಮೆ
ಪ್ರಕಟವಾಗಲಿ. ಯೇಸು ನಾಮದಲ್ಲಿರುವಂತಹ ಶಕ್ತಿ ಆ ಸ್ಥಳದಲ್ಲಿ ಗೋಚರವಾಗಲಿ. ಅವ್ರ ವಿರುದ್ಧವಾಗಿ ನಿಲ್ಲುವಂತ ಎಲ್ಲ ಸೈತಾನ ಬಲಗಳು, ಮಾಟಮಂತ್ರ ಬಲಗಳು, ಸೈತಾನ ಕ್ರಿಯೆಗಳು ಯೇಸು ರಕ್ತದ ಬಲದಲ್ಲಿ ಲಯವಾಗಲಿ. ಯೇಸು ನಾಮದಲ್ಲಿರುವಂತಹ ಮಹಿಮೆಯನ್ನ ಯಾರೆಲ್ಲ ಸೇರಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ರು ಅವ್ರ ಜೀವಿತದಲ್ಲಿ ಅನುಭವಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿ. ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮಧುರವಾದ ನಾವು ದೀನದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿಕೊಂಡೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ಯೇಸು ಎಂಬ ಮಧುರವಾದ ನಾಮದ ಕುರಿತು ಧ್ಯಾನ ಮಾಡುತ್ತೇವೆ. ಯೇಸು ನಾಮನ ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಆ ನಾಮವನ್ನು ನಂಬಿದವರು ಆಶಾಭಂಗ ಪಡುವುದಿಲ್ಲ. ಆ ನಾಮವನ್ನು ಹೇಳಿಕೊಂಡವರಿಗೆ ಬಿಡುಗಡೆ ಉಂಟು, ಆಶೀರ್ವಾದ ಉಂಟು, ಸಮಸ್ಯೆಗಳಿಂದ ಹೋರಾಟಗಳಿಂದ ಬಿಡುಗಡೆ ಉಂಟು. ಆ ನಾಮವನ್ನು ಯಾವಾಗಲೂ ನಿಮ್ಮ ಬಾಯಲ್ಲಿ ಹೇಳ್ರಿ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನೀವು ಆತನ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ನಡೆದು ಪ್ರಾರ್ಥಿಸಿ ಆ ಯೇಸು ನಾಮದಲ್ಲಿರುವಂಥ ಆಶೀರ್ವಾದ ನೀವು ಹೊಂದಿಕೊಳ್ಳಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಆತ ನಾಮದಲ್ಲಿ ನಂಬಿಕೆ ಇಡ್ರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.